ನಮಸ್ತೆ ವೀಕ್ಷಕರೇ. ಗುರುಗಳೇ, ನಮ್ಮ ದಾಂಪತ್ಯ ಜೀವನದಲ್ಲಿ ಸುಖ ಜೀವನ ಅನ್ನೋದಿಲ್ಲ ಗುರುಗಳೇ. ನಾವಿಬ್ರು ದೂರ ಆಗಿದ್ದೀವಿ, ಗಂಡ ಹೆಂಡತಿ ಹೊಂದಾಣಿಕೆ ಬರ್ತಾ ಇಲ್ಲ, ಇಬ್ರು ಒಂದಾಗಬೇಕು, ಇಬ್ರು ಸುಖ ಜೀವನ ನಡೆಸಬೇಕು ಗುರುಗಳೇ. ಅದಕ್ಕೆ ಏನು ಪರಿಹಾರ ತಿಳಿಸಿ ಅಂತ ಕೇಳಿದಲ್ಲ. ಹಾಗಿದ್ರೆ ವೀಕ್ಷಕರೇ, ಮಂಗಳವಾರ ಸಂಜೆ ಈ ಒಂದು ತಂತ್ರವನ್ನು ನೀವು ಮಾಡಿ ಸಾಕು ವೀಕ್ಷಕರೇ. ಏನು ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ಜ್ಯೋತಿಷ್ಯ ಜಾಹೀರಾತುಗಳನ್ನ ನೋಡಿ ನಂಬಿ ಮೋಸ ಹೋಗಿದ್ದರೆ ಇವರನ್ನೊಮ್ಮೆ ಸಂಪರ್ಕಿಸಿ ಭವ್ಯ ಪರಿಹಾರ ಪಡೆದುಕೊಳ್ಳಿ. ಪ್ರೀತಿ ಪ್ರೇಮ ವಿಚಾರದಲ್ಲಿ ನೆಮ್ಮದಿ ಕಳೆದುಕೊಂಡು ನೋವು ಪಡುತ್ತಿದ್ದೀರಾ? ಇಷ್ಟಪಟ್ಟವರನ್ನ ಲವ್ ಮ್ಯಾರೇಜ್ ಆಗಲು ಸಮಸ್ಯೆ ಆಗುತ್ತಿದೆಯೇ? ಸ್ತ್ರೀ ಪುರುಷ ವಶೀಕರಣ ಪ್ರಯೋಗವಾಗಬೇಕೆ? ಮಾಟ ಮಂತ್ರ ಪ್ರಯೋಗದಲ್ಲಿ ದುಃಖ ಪಡುತ್ತಿದ್ದೀರಾ? ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಆಗುತ್ತಿದೆಯೇ? ನಂಬಿದ ವ್ಯಕ್ತಿಯಿಂದ ಮೋಸ ಹೋಗಿದ್ದೀರಾ? ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತಿಲ್ಲವೇ? ಚಿಂತಿಸಬೇಡಿ. ಶ್ರೀ ಮಹಾಕಾಳಿ ದೇವಿಯ ದೈವಿಕ ಅರಿಶಿಣ ಕ್ರಿಯಾ ಪೂಜಾ ಪದ್ಧತಿಯಿಂದ ಶೀಘ್ರ ಪರಿಹಾರ ಮಾಡಿಕೊಡುತ್ತಾರೆ. ಗುರೂಜಿಯವರು ನೂರಾರು ಕುಟುಂಬಗಳ ನಿಮಗೆ ದಾಂಪತ್ಯ ಸಮಸ್ಯೆ ಏನಿದೆ ಅದಕ್ಕೆ ಶಾಶ್ವತವಾಗಿ ನಿಮಗೆ ಪರಿಹಾರ ಸಿಗುತ್ತೆ ನೋಡಿ. ಮೊದಲು ಏನ್ ಮಾಡಬೇಕಪ್ಪ ಅಂತಂದ್ರೆ, ಒಂದು ವಿಳೆದೆಲೆ ತಗೊಳ್ಳಿ. ಆ ವಿಳೆದ ಎಲೆ ಮೇಲೆ ನಾನು ಹೇಳಿದ ಮಂತ್ರವನ್ನು ನೀವು ಬರೀಬೇಕಾಗುತ್ತೆ ನೋಡಿಪ್ಪ. ಯಾವ್ದು ಮಂತ್ರ ಅಂತಂದ್ರೆ, ಓಂ ನಮೋ ಗಣಪತಿಯೇ ನಮಃ ಕ್ಲೀಂ ಮನ ಇಚ್ಛ ಸಿದ್ಧಿ ವಶಂ ಅಂತ ಮಂತ್ರವನ್ನು ಬರೆದು, ಅದಾದ ನಂತರ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಿಮ್ಮ ಇಬ್ಬರ ಗಂಡ ಹೆಂಡತಿ ಫೋಟೋನ ಆ ಎಲೆ ಮೇಲೆ ನೀವು ಇಡಬೇಕಾಗುತ್ತೆ. ಇಟ್ಟಿದ ಆದ ನಂತರ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ವೀಕ್ಷಕರೇ, ಆ ಎಲೆ ಸಮೇತ ಮತ್ತು ಫೋಟೋ ಸಮೇತವಾಗಿ ನೀವು ಮಲಗುವಂತ ದಿಮ್ಮಿನ ಕೆಳಗೆ ಇಟ್ಟು ನೀವು ಮಲ್ಕೋಬೇಕಾಗತ್ತೆ. ಅಂದ್ರೆ ಮಲಗುವಂತ ವೇಳೆಯಲ್ಲಿ ನಾನು ಹೇಳಿದ ಮಂತ್ರವನ್ನ ಹೇಳಿ ಏನ್ರೆ ಮಲ್ಕೋಬೇಕಾಗತ್ತಪ್ಪ. ಎಷ್ಟು ಬಾರಿ ಮಂತ್ರ ಹೇಳ್ಬೇಕಪ್ಪ ಅಂತಂದ್ರೆ 11 ಬಾರಿ ಹೇಳ್ಬೇಕಾಗತ್ತೆ ನೋಡಿ. ಓಂ ನಮೋ ಗಣಪತಿಯೇ ನಮಃ ಕ್ಲೀಂ ಮನ ಇಚ್ಛ ಸಿದ್ಧಿ ವಶಂ ಅಂತ ಈ ಮಂತ್ರವನ್ನ 11 ಬಾರಿ ಹೇಳಿ ನೀವು ಮಲ್ಕೊಳ್ಳಿ ಸಾಕು ವೀಕ್ಷಕರೇ. ಏನು ನಿಮಗೆ ದಾಂಪತ್ಯ ಸಮಸ್ಯೆ ಏನಿದೆ ಅದಕ್ಕೆ ಶಾಶ್ವತವಾಗಿ ನಿಮಗೆ ಪರಿಹಾರ ಸಿಗುತ್ತೆ ವೀಕ್ಷಕರೇ. ಇದು ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ತೆ.